ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PUC ಎಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಶುಭ ಸ್ವಾಗತ. ನಾನು ನಿಮ್ಮ ಸ್ಟಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ವಿದ್ಯಾರ್ಥಿಗಳೇ, ಇವತ್ತು ನಾನು ನಿಮ್ಮ ಮುಂದೆ ಯಾಕೆ ಬಂದಿದ್ದೀನಿ, ಜುಲೈಯಿಂದ ಮಾರ್ಚ್ವರೆಗೂ ಈಗಲೂ ನೀವು ಫೋಕಸ್ಡಾಗಿ ಓದಿದಲ್ಲಿ ಸ್ಟಿಲ್ ಯು ಹ್ಯಾವ್ ದ ಚಾನ್ಸ್ ಟು ಸ್ಕೋರ್ ಔಟ್ ಮಾರ್ಕ್ಸ್ ಇನ್ ನಮ್ಮ ಸ್ಟಾಟಿಸ್ಟಿಕ್ಸ್. ಸೊ ಆ ರೋಡ್ ಮ್ಯಾಪನ್ನು ತಿಳಿಸ್ಕೊಳ್ಳಿಕ್ಕೆ ನಾನು ಇವತ್ತು ನಿಮ್ಮ ಮುಂದೆ ಬಂದಿದ್ದೀನಿ. ಪ್ರತಿಯೊಬ್ಬರು ಹೂ ವಾಂಟ್ ಟು ಬಿಕಮ್ ಟಾಪರ್ ವಿದ್ಯಾರ್ಥಿಗಳೇ, ಸೀರಿಯಸ್ ಆಗಿ ಕೊನೆವರೆಗೂ ಈ ವಿಡಿಯೋನ ನೋಡಿ. ಯು ವಿಲ್ ಬಿ ಡೆಫಿನೆಟ್ಲಿ ಬೆನಿಫಿಟೆಡ್. ಓಕೆನಾ ವಿದ್ಯಾರ್ಥಿಗಳೇ? ಈಗ ನಾವು ಆಲ್ರೆಡಿ ಜುಲೈ ತಿಂಗಳಲ್ಲಿದ್ದೀವಿ. ಓಕೆ, ಮಿಡ್ ಆಫ್ ದ ಜುಲೈದಲ್ಲಿದ್ದೀವಿ. ಆಗಸ್ಟ್ ಫಸ್ಟ್ ವೀಕಿಂದ ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗ್ತಾ ಇದೆ, ಕರೆಕ್ಟ್? ಸೊ ವೆರಿ ವೆರಿ ಇಂಪಾರ್ಟೆಂಟ್. ನೌ ಯು ಶುಡ್ ಬಿ ಫೋಕಸ್ಡ್ ವೆರಿ ಮಚ್ ಆನ್ ಓನ್ಲಿ ಸ್ಟಡೀಸ್. ಓಕೆ, ನಾವು ಕ್ವಿಕ್ಕಾಗಿ ನಾನು ನಿಮ್ಗೆ ಹೇಳೋದಾರೆ ವಿದ್ಯಾರ್ಥಿಗಳೇ, ಒಂದೊಂದೇ ಪಾಯಿಂಟನ್ನು. ಈಗ ನೋಡಿ, ವೆರಿ ವೆರಿ ಇಂಪಾರ್ಟೆಂಟ್. ಈಗ ಫೌಂಡೇಶನ್ ಕರೆಕ್ಟಾಗಿ ಬೇಸ್ ಸೆಟ್ ಮಾಡ್ಕೊಳ್ಳಿ. ಓದೋಕ್ಕೆ ಶುರು ಮಾಡಿಲ್ಲ ಅಂದರು ಫಸ್ಟು 3 ಚಾಪ್ಟರ್ಸ್ ಏನಿದೆ ಪರ್ಫೆಕ್ಟಾಗಿ ಓದಿ ಮುಗಿಸಿ. ವೈಟಲ್ ಸ್ಟ್ಯಾಟಿಸ್ಟಿಕ್ಸ್, ಇಂಡೆಕ್ಸ್ ನಂಬರ್ ಮತ್ತು ಟೈಮ್ ಸೀರೀಸ್. ಓಕೆ, ವೆರಿ 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 ಇಂಪಾರ್ಟೆಂಟ್ ಚಾಪ್ಟರ್ಸ್ ಆ್ಯಂಡ್ ಈಸಿ ಚಾಪ್ಟರ್ಸ್ ಕೂಡ. ಇದು ನಿಮ್ಮ ಕ್ವಾರ್ಟರ್ಲಿ ಒಂದು ಸಿಲೆಬಸ್ ಕೂಡ ಹೌದು ಸ್ಟ್ಯಾಟಿಸ್ಟಿಕ್ಸಿಗೆ. ಓಕೆ, ಯಾಕೆ ಈ ತಿಂಗಳಲ್ಲೇ ಓದಿ ಮುಗಿಸ್ಬೇಕು? ಬಿಕಾಸ್ ನೆಕ್ಸ್ಟ್ ಮಂತ್ ನೀವು ಕ್ವಾರ್ಟರ್ಲಿ ಎಕ್ಸಾಮ್ ಇದೇ ಸಿಲೆಬಸ್ಗೆ ಬರೆಯೋದು. ವೆರಿ ವೆರಿ ಇಂಪಾರ್ಟೆಂಟ್. ಓದಿದ್ರೆ ನಿಮ್ಮ ಫೈನಲ್ ಸಿಲೆಬಸ್ಗೂ 30-35% ಸಿಲೆಬಸ್ ಕವರ್ ಆಯಿತು. ಓಕೆ, ಲಾಸ್ಟ್ ಮೂಮೆಂಟಲ್ಲಿ ಓದೋದಲ್ಲ, ಇವಾಗಲಿಂದನೇ ಓದಬೇಕು. ಬಿಕಾಸ್ ದೀಸ್ ಮಾರ್ಕ್ಸ್ ಆರ್ ಇಂಪಾರ್ಟೆಂಟ್ ಆ್ಯಂಡ್ ಆ್ಯಡೆಡ್ ಟು ಯುವರ್ ಫೈನಲ್ ಎಕ್ಸಾಮ್. ಹೌದಾ ಅಲ್ವಾ? ಸೊ ಪ್ರಾಕ್ಟೀಸ್ ಮಾಡಿ, ಪ್ರತಿಯೊಂದು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ, ಫಾರ್ಮುಲಾಸ್ನ ಲಿಸ್ಟ್ನ ಬರ್ಕೊಳ್ಳಿ. ಸಿಕ್ಕಾಪಟ್ಟೆ ಫಾರ್ಮುಲಾಸ್ ಇದೆ, ಚಾಪ್ಟರ್ 1, ಚಾಪ್ಟರ್ 2. ಓಕೆ, ಲಾಟ್ ಆಫ್ ಫಾರ್ಮುಲಾಸ್ ಆರ್ ದೇರ್. ಹೇಗೆ ಸರಿಯಾಗಿ ನೆನ್ಪಿಟ್ಕೊಂಡು ಓದೋದು ಪ್ರಾಕ್ಟೀಸ್ ಮಾಡಿ. ಓಕೆ, ಒಂದು ಸತಿ ಓದಿದ್ರೆ ನೆನ್ಪುಳಿಯೋದಿಲ್ಲ, ಬರೆದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಇದಿಷ್ಟನ್ನು ನೀವು ಓದಿ ಮುಗಿಸಿದ್ರಲ್ಲ, ಓದಲೇಬೇಕು. ಓಕೆ, ಮೇಕ್ ಶೋರ್ ಯು ಡೂ ದಟ್. ನೆಕ್ಸ್ಟು, ಓದಿಲ್ಲ ಅಂದರೆ ಓದಬೇಕು. ನಮ್ಮ ಪರೀಕ್ಷೆ ಕಾಮರ್ಸಲ್ಲಿ ನಾವು ಸಾಧಕ ಪ್ರೋ ಅನ್ನೋ ಬ್ಯಾಚನ್ನು ಲಾಂಚ್ ಮಾಡಿದ್ದೀವಿ. ಇಲ್ಲಿ ನಾವು ಆಲ್ರೆಡಿ ಕ್ಲಾಸಸ್ನೆಲ್ಲ ಸ್ಟಾರ್ಟ್ ಮಾಡಿದ್ದೀವಿ, ಇನ್ನೂ ಕಾಲ ಮಿಂಚಿಲ್ಲ. ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಅಕಾಡೆಮಿಕ್ಸ್, ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಇದ್ದಲ್ಲಿ ಯು ಕ್ಯಾನ್ ಜಾಯಿನ್ ನಮ್ಮ ಬ್ಯಾಚ್. ಅಕೌಂಟ್ಸ್, ಬಿಸ್ನೆಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸಿಗೆ ಲೈವ್ ಕ್ಲಾಸಸ್ ಕೊಟ್ಟು ಅದರ ರೆಕಾರ್ಡಿಂಗ್ಸ್ ಕೂಡ ಕೊಡ್ತಾ ಇದ್ದೀವಿ. ಈವನ್ ಲೇಟ್ ಯು ವಿಲ್ ಸ್ಟಿಲ್ ಗೆಟ್ ದ ರೆಕಾರ್ಡಿಂಗ್ಸ್. ಓಕೆ, ನೋಟ್ಸು, ಸಾಲ್ವ್ಡ್ ಕ್ವಶನ್ ಬ್ಯಾಂಕ್ ಕೊಡ್ತಾ ಇದ್ದೀವಿ, ಫ್ರಮ್ ವಿಚ್ ಕ್ವಶನ್ ಪೇಪರ್ ವಿಲ್ ಬಿ ಸೆಟ್. ಸ್ಯಾಂಪಲ್ ಕ್ವಶನ್ ಪೇಪರ್ ವಿತ್ ಸೊಲ್ಯೂಷನ್ಸ್ ಕೊಡ್ತೇವೆ, ಡೌಟ್ ಸಾಲ್ವಿಂಗ್ ಮಾಡ್ತೀವಿ, ರಿವಿಷನ್ ಕ್ಲಾಸಸ್ ಮಾಡ್ತಾ ಇದ್ದೀವಿ. ವೆರಿ ವೆರಿ ಹೆಲ್ಪ್ಫುಲ್ ವಿದ್ಯಾರ್ಥಿಗಳೇ. ಆ್ಯಂಡ್ ಇನ್ ನೆಕ್ಸ್ಟ್ ಕಮಿಂಗ್ ಫ್ಯೂ ಡೇಸ್ ಲಾಟ್ ಆಫ್ ರಿವಿಷನ್ ಮಾಡ್ತಾ ಇದ್ದೀವಿ ಫಾರ್ ಯೋರ್ ಕ್ವಾರ್ಟರ್ಲಿ 1 ಎಕ್ಸಾಮಿನೇಷನ್ ಇನ್ ನಮ್ಮ ಸಾಧಕ ಪ್ರೋ ಬ್ಯಾಚಲ್ಲಿ. ಸೊ ಏನು ಕಳ್ಕೊಳ್ಳೋವಂಥದ್ದಿಲ್ಲ. ಸ್ಟಿಲ್ ಯು ಕ್ಯಾನ್ ಜಾಯಿನ್ ಆ್ಯಂಡ್ ಏಸ್ ಯುವರ್ ಎಕ್ಸಾಮ್. ಸೊ ಇಫ್ ಯು ಆರ್ ಸೀರಿಯಸ್, ಇಫ್ ಯು ನೀಡ್ ಹೆಲ್ಪ್, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಗೊತ್ತಿಲ್ಲ, ಕನ್ಫ್ಯೂಷನ್ ಇದೆ, ಏನು ಓದಬೇಕು ಏನು ಮಾಡಬಾರ್ದು ಗೊತ್ತಿಲ್ಲ, ಬ್ಯಾಚನ್ನು ಜಾಯ್ನ್ ಆಗಿ. ಯು ವಿಲ್ ಬಿ ಬೆನಿಫಿಟೆಡ್ ಆ್ಯಂಡ್ ಯು ವಿಲ್ ಸ್ಕೋರ್ ವೆಲ್ ಅಂತ ಹೇಳ್ತಾ ಇನ್ನು ವಿದ್ಯಾರ್ಥಿಗಳೇ. ಓಕೆ, ಲಾಸ್ಟ್ ಇಯರ್ ನಾವು ಈ ಥರ ಕ್ಲಾಸಸ್ನ ಕಂಡಕ್ಟ್ ಮಾಡಿ ಫೈನಲ್ ಎಕ್ಸಾಮಿನೇಷನಲ್ಲಿ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟನ್ನು ತಂದಿದ್ದೀವಿ ಆಲ್ ಓವರ್ ಕರ್ನಾಟಕ. ಆ್ಯಂಡ್ ಯು ಆಲ್ಸೋ ವಾಂಟ್ ಟು ಬಿ ಜಾಯ್ನಿಂಗ್ ಇನ್ ದಿಸ್ ಲಿಸ್ಟ್ ಫಾರ್ ದ ಅಪ್ಕಮಿಂಗ್ ಇಯರ್ 26-27 ಅಕಾಡೆಮಿಕ್ ಇಯರ್. ಮೇಕ್ ಶೋರ್ ಯು ಜಾಯಿನ್ ದ ಬ್ಯಾಚ್ ವಿದ್ಯಾರ್ಥಿಗಳೇ. ಓಕೆ, ನಾವು ಈಗ ಜುಲೈ ಆಯಿತು, ಆಗಸ್ಟಲ್ಲಿ ಏನು? ಆಗಸ್ಟಲ್ಲಿ ಹೋಗುತ್ತೆ ಕ್ವಾರ್ಟರ್ಲಿ 1 ಟೆಸ್ಟ್. ಓಕೆ, ಕ್ವಾರ್ಟರ್ಲಿ 1 ಟೆಸ್ಟ್ ಆಗುತ್ತೆ. ಅದಾದ ಮೇಲೆ ಪ್ರಿಪೇರ್ ಆಗಬೇಕು. ಕ್ವಾರ್ಟರ್ಲಿ 1 ಟೆಸ್ಟ್ ಆದಮೇಲೆ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿಂದ ನೆಕ್ಸ್ಟು ಈ ತಿಂಗಳಲ್ಲಿ ಮತ್ತೊಂದು ಚಾಪ್ಟರ್ ಮಾಡ್ತಾರೆ, ಚಾಪ್ಟರ್ 4, ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ಓಕೆ, ವೆರಿ ಈಸಿ ಚಾಪ್ಟ್ರು. ಇದಾದ್ಮೇಲೆ ಶುರು ಆಗುತ್ತೆ ಒನ್ ಆಫ್ ದ ಬ್ಯೂಟಿಫುಲ್ ಚಾಪ್ಟರ್ ಕಾಲ್ಡ್ ಆಸ್ ಥಿಯೋರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್. ಓಕೆ, ಫಸ್ಟ್ ಒಂದು ವಾರ ಹೊರಟೋಯ್ತು, ಮತ್ತೊಂದು ವಾರ ಇಂಟರ್ಪೊಲೇಷನ್ ಎಕ್ಸ್ಟ್ರಾಪೊಲೇಷನ್ ಹೊರಟೋಗ್ಬಿಡುತ್ತೆ ಕ್ಲಾಸು. ಆಮೇಲೆ 3rd and 4th ವೀಕಲ್ಲಿ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ 25-30% ಮುಗಿಸ್ತಾರೆ. ಓಕೆ, ಒನ್ ಆಫ್ ದ ಬ್ಯೂಟಿಫುಲ್ ಚಾಪ್ಟರ್, ಲೆಂದಿ ಚಾಪ್ಟರ್.
ಅರ್ಥ ಮಾಡಿಕೊಂಡ್ರೆ ವೆರಿ ವೆರಿ ಈಸಿ. ಕ್ಲಾಸಸ್ ಮಿಸ್ ಮಾಡಿದ್ರೆ ಕಬಡ್ಡಿ ಅಂದರೆ ಕಡಲೆ. ಓಕೆ, ಯಾವ ಸಬ್ಜೆಕ್ಟ್ ಆದರೂ ಅಷ್ಟೇ, ಯಾವ ಟಾಪಿಕ್ ಆದರೂ ಅಷ್ಟೇ. ಸೊ ಇದಕ್ಕೆ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್ ಆಗುತ್ತೆ ಇನ್ ದ ಮಿಡ್ ಆಫ್ ದ ಅಕಾಡೆಮಿಕ್ ಇಯರ್. ಲಯ ಕಳ್ಕೊಳ್ಳಿಕ್ಕಿಲ್ಲ. ಓಕೆ, ನೆಕ್ಸ್ಟ್ ಸೆಪ್ಟೆಂಬರ್ ಬಂತು. ಏನು ಮಾಡಬೇಕು ಸೆಪ್ಟೆಂಬರಲ್ಲಿ? ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲೀಗ ಕಂಟಿನ್ಯೂ ಆಗುವಂಥದ್ದು ಚಾಪ್ಟರ್ಸ್ ಅಂತ ಬಂದಾಗ ಶಾರ್ಟ್ ಫಾರ್ಮ್ ಯೂಸ್ ಮಾಡ್ತೀನಿ. ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ನಮ್ಮ ಆಗಸ್ಟಿಂದ ಕಂಟಿನ್ಯೂ ಆಗುತ್ತೆ. ವಿಲ್ ಬಿ ಫಿನಿಶ್ಡ್ ಹಿಯರ್. ಓಕೆ, ಈ ತಿಂಗಳಲ್ಲಿ ಆರಾಮಾಗಿ ಈ ಚಾಪ್ಟರ್ನ ಮುಗಿಸ್ತಾರೆ. ಅದಾದ ಮೇಲೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ ಅಂತ ಚಾಪ್ಟರ್ ಇದೆ, ಇದು ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ 4 ಚಾಪ್ಟರ್ಸ್ ಇದೆ. ಓಕೆ, ಇಲ್ಲಿನ ಫಸ್ಟ್ ಚಾಪ್ಟರ್ವರೆಗೂ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇರ್ಬೋದು. ಬಂತು ನೋಡಿ ಮತ್ತೊಮ್ಮೆ ಎಕ್ಸಾಮಿನೇಷನ್ ಮಿಡ್ ಟರ್ಮ್. ಸೊ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಸಿಲೆಬಸ್ ಎಲ್ಲಿರುತ್ತೆ? ಬರೀ 4th ಚಾಪ್ಟರ್ 5th ಚಾಪ್ಟರ್ 6th ಚಾಪ್ಟರ್ದು ಅರ್ಧ ಅಲ್ಲ, ಚಾಪ್ಟರ್ 1ಇಂದ ಮತ್ತೊಮ್ಮೆ ಇರುತ್ತೆ. ಸೊ ಇದನ್ನು ಓದ್ತಾ ನೀವೇನು ಮಾಡಬೇಕು? ಕ್ವಾರ್ಟರ್ಲಿ ಎಕ್ಸಾಮಿನೇಷನ್ ಓದಿದ್ರಲ್ಲ ಸಿಲೆಬಸ್, ಈಗ ಓದಿ ಮತ್ತೊಮ್ಮೆ ರಿವಿಷನ್ ಮಾಡಬೇಕು. ಓದಿದ್ವಿ ಕೊನೆವರೆಗೂ ನೆನಪಿರಲ್ಲ, ಪದೇ ಪದೇ ಓದ್ತಾ ಇರಬೇಕಲ್ಲ. ದಿಸ್ ಇಸ್ ದ ಬೆಸ್ಟ್ ಟೈಮ್ ಟು ರಿವೈಸ್. ಫುಲ್ ಸಿಲೆಬಸ್ನ ಈ ಚಾಪ್ಟರ್ ಒಟ್ಟಿಗೆ ಇದನ್ನು ಓದ್ತಾ ಇರಿ, ಇದನ್ನು ರಿವಿಷನ್ ಮಾಡಿ ಮುಗಿಸಿ. ದೆನ್ ಕಮ್ಸ್ ದ ಮಂತ್ ಅಕ್ಟೋಬರ್. ಇಲ್ಲಿ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ನು, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್. ಸ್ಟ್ಯಾಟಿಸ್ಟಿಕ್ಸಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಅಂಶ ಹೇಳೋದಿರೋ ಟಫೆಸ್ಟ್ ಫೇಸು, ಕಷ್ಟ ಚಾಪ್ಟರ್ ಅಂತ. ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಆ್ಯಂಡ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲಿ ಥಿಯರಿಟಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಆ್ಯಂಡ್ ನೀವು ಇನ್ಫರೆನ್ಸ್, ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ನ ಓದೋದರ ಜೊತೆಗೆ ಇಲ್ಲಿ ಹಲವಾರು ಚಾಪ್ಟರ್ಸ್ ಬರುತ್ತೆ. ಲಾರ್ಜ್ ಸ್ಯಾಂಪಲ್ ಟೆಸ್ಟ್, ಅದಾದ ಮೇಲೆ ಟಿ ಟೆಸ್ಟ್ ಆ್ಯಂಡ್ ಮತ್ತೊಂದು ಕೈ ಸ್ಕ್ವೇರ್ ಟೆಸ್ಟ್ ಅಂತ ಬರುತ್ತೆ. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್ ಆಗುತ್ತೆ. ಬ್ಯಾಕ್ ಬೋನ್ ಆಫ್ ದ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳ್ಬೋದು ಡಿಸಿಷನ್ ಮೇಕಿಂಗಲ್ಲಿ. ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು. ಈ ಟೈಮಿಗೆ ನೀವು ಬರಿತೀರ ಆಲ್ಸೋ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಓಕೆ, ಅಕ್ಟೋಬರಲ್ಲಿ ಬರಿತೀರಾ ಮಿಡ್ ಟರ್ಮ್ ಎಕ್ಸಾಮಿನೇಷನ್. ಆ ಎಲ್ಲ ಚಾಪ್ಟರ್ಸ್ ಒಟ್ಟಿಗೆ ಏನು ಬರಿತೀರಾ? ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಫಾರ್ 80 ಮಾರ್ಕ್ಸ್. ಮತ್ತೊಂದು ಅಕ್ಟೋಬರ್ ಹಬ್ಬಗಳ ದಿನಗಳು ಸುಮಾರು, ಎಕ್ಸಾಮು ಹಬ್ಬ ಇದರಲ್ಲೇ ಟೈಮ್ ಹೊಟ್ಟೋಗ್ಬಿಡುತ್ತೆ. ಮೇಕ್ ಶೂರ್ ಆಫ್ಟರ್ ಯುವರ್ ಎಕ್ಸಾಮ್ ಹಬ್ಬ ದಿನಗಳು ಫ್ಯಾಮಿಲಿ ಜೊತೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ. ಅಟ್ಲೀಸ್ಟ್ ಒಂದು ಅರ್ಧ ಮುಕ್ಕಾಲು ಗಂಟೆ 1 hour ಆದ್ರೂ ಓದ್ಕೊಳ್ಳಿ. ಟ್ರ್ಯಾಕ್ನ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಆ ಝೋನಿಂದ ಹೊಟ್ಟೋದ್ರೆ, ಓದೋ ಝೋನಿಂದ ವಾಪಸ್ ಬರೋದು ತುಂಬ ತುಂಬ ಕಷ್ಟ. ಎಕ್ಸಾಮಿನೇಷನ್ ಹತ್ತಿರ ಬರ್ತಾ ಇರುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಫಾರ್ಮುಲಾ ಲಿಸ್ಟ್ಗಳನ್ನ ಮಾಡಿ, ನ್ಯೂಮರಿಕಲ್ಸ್ನ ಪ್ರಾಕ್ಟೀಸ್ ಮಾಡಿ, ಪದೇ ಪದೇ ರಿವಿಷನ್ ಮಾಡ್ತಾಯಿರಿ. ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನವಂಬರ್ ತಿಂಗಳು ಬರುತ್ತೆ. ಈ ತಿಂಗಳು ಬರೋಷ್ಟೊತ್ತಿಗೆ ನಿಮ್ಮ ಆಲ್ಮೋಸ್ಟ್ 85 to 90% ಆಫ್ ದ ಸಿಲೆಬಸ್ ಆಗ್ಬಿಟ್ಟಿರುತ್ತೆ. ಅಲ್ಲಿ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸ್ವರೆಗೂ ಮುಗ್ದಿರತ್ತಾ. ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಕ್ವಾಲಿಟಿ ಕಂಟ್ರೋಲ್ ಅನ್ನೋ ಚಾಪ್ಟರ್ ಸ್ಟಾರ್ಟ್ ಮಾಡ್ತಾರೆ. ಅದಾದ ಮೇಲೆ ಆಪರೇಷನ್ ರಿಸರ್ಚ್ ಅಂತ ನಮ್ಮ ಲಾಸ್ಟ್ ಚಾಪ್ಟರ್, ಆಪರೇಷನ್ ರಿಸರ್ಚ್. ಮತ್ತು ಇಲ್ಲಿ 5 ಸಬ್ ಯೂನಿಟ್ಸ್ಗಳಿದ್ದಾವೆ. ಇದರಲ್ಲಿ 1, 2 ಇಂದ 3 ಸಬ್ ಯೂನಿಟ್ಸನ್ನು ಇಲ್ಲೇ ಪಾಠ ಮಾಡಿ ಮುಗಿಸ್ತಾರೆ. ಓಕೆ, ಸಿನ್ಸ್ ಇಲ್ಲಿ ಮೆಜಾರಿಟಿ ಆಫ್ ದ ಸಿಲೆಬಸ್ ಕವರ್ ಆಗಿರೋದ್ರಿಂದ ಈ ಟೈಮಲ್ಲಿ ನೀವೇನು ಮಾಡಬೇಕು? PYQಸ್ನ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಕೇಸ್ ಬೇಸ್ಡ್ ಕ್ವೆಶನ್ಸ್ ಅಂದರೆ ಅಪ್ಲಿಕೇಶನ್ ಕ್ವೆಶನ್ಸ್ ಇರುತ್ತಲ್ಲ ಕೆಲವೊಂದು ಚಾಪ್ಟರ್ಸಲ್ಲಿ, ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಬೇಕು. ಫಾರ್ಮುಲಾವನ್ನು ಪ್ರತಿ ದಿವಸ ರಿವಿಷನ್ ಮಾಡಲೇಬೇಕು. ಡೆಫಿನಿಷನ್ಸ್ಗಳನ್ನ ಓದಿ ವಿದ್ಯಾರ್ಥಿಗಳೇ, ವೆರಿ ವೆರಿ ಇಂಪಾರ್ಟೆಂಟ್. 1 ಮಾರ್ಕಿಗೆ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಮಾಸ್ಟರ್ ಫಾಲೋಯಿಂಗ್ ಆನ್ಸರ್ಸ್ ಅಲ್ಲೇ ಇರುತ್ತೆ. ಸರಿಯಾಗಿ ಓದಿ ನೆನ್ಪಿಟ್ಕೊಳ್ಳಿ, ಆನ್ಸರ್ಸ್ ತಪ್ಪಾಗೋದಿಲ್ಲ. ಓಕೆ, ರಿವಿಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲವನ್ನು ಓದಿರೋದನ್ನು ಬರೆದು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಕಮ್ಸ್ ದ ಮಂತ್ ಡಿಸೆಂಬರ್. ಇಲ್ಲಿ ಏನಾಗತ್ತೆ? ನಮ್ಮ ಆಪರೇಷನ್ ರಿಸರ್ಚ್ ಇಲ್ಲಿ ಉಳಿದಿರುವುದನ್ನು ರಿಮೈನಿಂಗ್
units will be completed. ಡನ್. ಸಿಲೆಬಸ್ ಮುಗಿಸ್ತಾರೆ ಡಿಸೆಂಬರ್ ಅನ್ನೋಷ್ಟೊತ್ತಿಗೆ. ಅದಾದಮೇಲೆ ನೀವೇನು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು, ಫ್ರಮ್ ಡಿಸೆಂಬರ್ ಓನ್ಲಿ ರಿವಿಷನ್ಸ್ನ ಸ್ಟಾರ್ಟ್ ಮಾಡಬೇಕು. ನವಂಬರ್ಗೆ ಹೇಳಿದ್ದೆ PYQ ಸ್ಟಾರ್ಟ್ ಮಾಡಿ ಅಂತ. ಡಿಸೆಂಬರ್ಗೆ ಫುಲ್ ಫ್ಲೆಜ್ಡ್ ಎಲ್ಲ ರಿವಿಷನ್ಸ್ ಮಾಡ್ತಾ ಕೂಡಬೇಕು. ಇಲ್ಲಿ ನಿಮ್ಮ ಮತ್ತೊಂದು ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಕ್ವಾರ್ಟರ್ಲಿ ಟು ಎಕ್ಸಾಮಿನೇಷನ್ ಕೂಡ ಬರೀತೀರಾ. ಓಕೆ, ಡಿಸೆಂಬರಲ್ಲಿ ಸ್ಟಾರ್ಟಿಂಗಲ್ಲಿ ಕ್ವಾರ್ಟರ್ಲಿ ಟು ಎಕ್ಸಾಮಿನೇಷನ್ ಕೂಡ ಬರೀತೀರಾ. ಸಿಲೆಬಸ್ ವಿಲ್ ಬಿ ಮೆಜಾರಿಟಿ ಆಫ್ ದ ಟೈಮ್ಸ್ SQC ಮತ್ತು ಆಪರೇಷನ್ ರಿಸರ್ಚ್ನ ಕೆಲವೊಂದು ಚಾಪ್ಟರ್ಸ್. ಓಕೆ, ಆ್ಯಂಡ್ SQC ಜೊತೆಗೆ ಸ್ಟ್ಯಾಟಿಸ್ಟಿಕಲ್ ಇನ್ಫರೆನ್ಸು ಎಲ್ಲ ಚಾಪ್ಟರ್ಸ್ ಇನ್ಕ್ಲೂಡ್ ಆಗಿದೆಯಲ್ವಲ್ಲ, ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಕೈ ಸ್ಕ್ವೇರ್ ಟೆಸ್ಟು, ಟೆಸ್ಟ್ ಎಲ್ಲ ಇನ್ಕ್ಲೂಡ್ ಮಾಡಿ SQC 1-2 ಆಪರೇಷನ್ ರಿಸರ್ಚಲ್ಲಿ ಇಡ್ತಾರೆ. ಕರೆಕ್ಟಾಗಿ ಓದಿ ಮುಗಿಸ್ಬೇಕು. ಓಕೆ, ಅದಾದಮೇಲೆ ಉಳಿದಿದ್ದ ಚಾಪ್ಟರ್ಸು ಮುಗಿಯತ್ತಿಲ್ಲಿ. ಈಗ ಎಂಟೈರ್ ಸಿಲೆಬಸ್ ಮುಗಿದಿದೆ. ನಿಮ್ಮ ಕ್ವಾರ್ಟರ್ಲಿ 1, ಕ್ವಾರ್ಟರ್ಲಿ 2, ಮಿಡ್ ಟರ್ಮ್ ಎಕ್ಸಾಮಿನೇಷನ್ಸ್ ಎಲ್ಲ ಮುಗಿದಿದೆ. ಜನವರಿಯಿಂದ ಪ್ರಿಪ್ರೇಟ್ರಿ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಜನವರಿಯಿಂದ ಯಾವುದಾದ್ರು ಚಾಪ್ಟರ್ಸ್ ಉಳಿಸಿರ್ತಾರೆ? ಏನೂ ಇಲ್ಲ, ಸಿಲೆಬಸ್ ಮುಗ್ದೋಗ್ಬಿಟ್ಟಿರುತ್ತೆ. ಫುಲ್ ಸಿಲೆಬಸ್ ರಿವಿಷನ್ ಮಾಡಬೇಕು. ಒಂದು 5ರಿಂದ 10 ಸಿಕ್ಕರೆ 10 ಅಥವಾ ಮಿನಿಮಮ್ 5 ಪ್ರಾಕ್ಟೀಸ್ ಮಾಡಿ. ಮೋರ್ ದೆನ್ ಎನಫ್. ಮಾಡೆಲ್ ಕ್ವಶನ್ ಪೇಪರ್ ಕೊಟ್ಟಿರ್ತಾರೆ PU ಬೋರ್ಡ್ ಅವರು, ಬರೆದು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಡೈಲಿ 2 ಕ್ವಶನ್ ಪೇಪರ್ 3 ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಬೆಳಿಗ್ಗೆ 1, ಮಧ್ಯಾಹ್ನ 1, ರಾತ್ರಿ 1. ಪ್ರಾಕ್ಟೀಸ್ ಮೇಕ್ಸ್ ಪರ್ಸನ್ ಪರ್ಫೆಕ್ಟ್. ನಾ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳಲ್ಲ. ಮ್ಯಾನ್ ಅಂದರೆ ಆಮೇಲೆ ವುಮೆನ್ ಬೇಜಾರು ಮಾಡ್ಕೊತಾರೆ. ಪ್ರಾಕ್ಟೀಸ್ ಮೇಕ್ಸ್ ಎನಿ ಪರ್ಸನ್ ಪರ್ಫೆಕ್ಟ್. ಪ್ರಾಕ್ಟೀಸ್. ಓದಿರೋದಕ್ಕೆಲ್ಲ ಮಾರ್ಕ್ಸು, ಬರೆಯೋದಕ್ಕೆ ಮಾರ್ಕ್ಸು. ಸೊ ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ, ಪ್ರತಿ ದಿವಸ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ, PYQ ಸಾಲ್ವ್ ಮಾಡಿ, ರಿವಿಷನ್ ಮಾಡಿ. ಮಾಡುವಂಥ ಮಿಸ್ಟೇಕ್ಸನ್ನೆಲ್ಲ ಸರಿ ಮಾಡ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟು. ಜನವರಿಲಿ ಪ್ರಿಪ್ರೇಟ್ರಿ ಎಕ್ಸಾಮು ಬರೀತೀರಾ, ಫೆಬ್ರವರಿಲೂ ಪ್ರಿಪ್ರೇಟ್ರಿ ಎಕ್ಸಾಮಿನೇಷನ್ ಬರೀತೀರಾ. ನೀವು ಫೇರ್ವೆಲ್ ಮಾಡಿ ಮುಗಿಸ್ತಾರೆ. ನೀಟಾಗಿ ಎಲ್ಲ ಓದಿ ಮುಗಿಸಿ. ಲಾಸ್ಟ್ ಮೂಮೆಂಟಲ್ಲಿ ಯಾವುದೇ ವೀಕ್ ಕಾನ್ಸೆಪ್ಟ್ಸು, ಕಷ್ಟದ ಕಾನ್ಸೆಪ್ಟ್ಸು ಹೊಸದು ಮುಟ್ಟಕ್ಕೆ ಹೋಗಬೇಡಿ. ಎಷ್ಟು ಓದಿ ಮುಗಿಸಿರೋ ಕರೆಕ್ಟಾಗಿ ರಿವಿಷನ್ ಮಾಡ್ತಾ ಹೋಗಿ. ಡೋಂಟ್ ಸ್ಟಾರ್ಟ್ ನ್ಯೂ ಥಿಂಗ್ಸ್ ಅಟ್ ದ ಎಂಡ್ ಮೂಮೆಂಟ್. ಓಕೆ, ಸ್ಟಾರ್ಟ್ ಮಾಡಿದರೆ ಮುಂಚೆನೇ ಮಾಡಿ ಮುಗಿಸಿರಬೇಕು. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಗಮನ ಇರಲಿ, ಓದಿ ಬರೆದಿರೋದ್ರ ಬಗ್ಗೆ ಗಮನವಿರಲಿ. ಫಾರ್ಮುಲಾಸ್ ರಿವಿಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಶಾರ್ಟ್ ಫಾರ್ಮ್ಸ್ ಯೂಸ್ ಮಾಡಬೇಡಿ. ಕರೆಕ್ಟಾಗೆಲ್ಲ ಬರೆದು ಮುಗಿಸಿ. ಆ್ಯಂಡ್ ಲಾಸ್ಟ್ ಮಂತ್ ಎಕ್ಸಾಮಿನೇಷನ್ ಮಂತ್ ಮಾರ್ಚ್ ಬಂದಾಗ ರಿವಿಷನ್ ಆಫ್ ಆಲ್ ದ ಅರ್ಲಿಯರ್ ಥಿಂಗ್ಸ್ ವಾಟ್ ಐ ಸೆಡ್. ಸಿಂಪಲ್ ರಿವಿಷನ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಆರೋಗ್ಯವನ್ನು ಸರಿಯಾಗಿ ಉಳಿಸ್ಕೊಳ್ಳಿ. ಕಾನ್ಫಿಡೆಂಟಿಂದ ಹೋಗಿ ಎಕ್ಸಾಮ್ ಬರೆದು ಬನ್ನಿ. ಫೋಕಸ್ ಆನ್ ಅಕ್ಯುರಸಿ. ಯು ವಿಲ್ ಏಸ್ ಯುವರ್ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳೇ. ಮೇಕ್ ಶೋರ್ ಯು ಫಾಲೋ ದಿಸ್. ಆ್ಯಂಡ್ ನಿಮಗೆ ಸ್ಟಡಿ ಸಪೋರ್ಟ್ ಬೇಕಿದ್ದಲ್ಲಿ ಸಾಧಕ ಪ್ರೋ ಬ್ಯಾಚನ್ನು ಜಾಯ್ನ್ ಆಗೋದನ್ನು ಮರಿಬೇಡಿ. ಇಟ್ ವಿಲ್ ಬಿ ವರ್ತ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೇನೆ ಫಾರ್ ಎಜುಕೇಷನ್. ಎಸ್, ಆದಷ್ಟು ಬೇಗ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನ ಸ್ಟಾರ್ಟ್ ಮಾಡಿ. ನಿಮ್ಮ ಕ್ವಾರ್ಟರ್ಲಿ ಆಗಿರ್ಬೋದು, ಈ ರೋಡ್ ಮ್ಯಾಪಿನಲ್ಲಿ ಹೇಳಿದಾಗೆ ನಾನು ಪ್ರತಿಯೊಂದು ಫೇಸಸಲ್ಲಿ ಏನು ಪ್ರಿಪ್ರೇಷನ್ ಇದೆ ಸರಿಯಾಗಿ ಮಾಡಿ. ಏಸ್ ಆಲ್ ಯೋರ್ ಎಕ್ಸಾಮಿನೇಷನ್ ಪ್ರತಿಯೊಂದು ಫೇಸಸಲ್ಲೂ ಪ್ರಿಪ್ರೇಟ್ರಿ, ಅದಾದಮೇಲೆ ಫೈನಲ್ ಎಕ್ಸಾಮ್ ಆಟೋಮೆಟಿಕ್ಲಿ ಯು ವಿಲ್ ಡೂ ದ ಬೆಸ್ಟ್ ಅಂತ ಹೇಳ್ತಾ ಸ್ಟೇ ಅಲೈನ್ಡ್ ವಿತ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್. ಆದಷ್ಟು ಬೇಗ ಮತ್ತಷ್ಟು ಮಾಹಿತಿ ಕೊಡ್ತಾ ಇರ್ತೀನಿ, ಗೈಡ್ ಮಾಡ್ತಾ ಇರ್ತೀನಿ, ನಿಮ್ಮನ್ನ ಮೆಂಟರ್ ಮಾಡ್ತಾ ಇರ್ತೀನಿ. ಸ್ಟೇ ಟ್ಯೂನ್ಡ್ ವಿತ್ ಪರೀಕ್ಷೆ ಕಾಮರ್ಸ್. ಆಲ್ ದ ವೆರಿ ವೆರಿ ಬೆಸ್ಟ್ ವಿದ್ಯಾರ್ಥಿಗಳೇ. ಲವ್ ಯು ಆಲ್.